ಅವರಿಗೆ ನನಗೆ ರೋಗ ಬಂದಿದೆ ಅಂತ ಅವರು ದುಃಖವನ್ನು ಪಡ್ಲಿಲ್ಲ. ಮೊದಲು ಆರೋಗ್ಯವಾಗಿದ್ದೆ ಅಂತ ಸುಖವನ್ನು ವ್ಯಕ್ತಪಡಿಸಲಿಲ್ಲ. ಈ ರೀತಿ ಈ ಗ್ರಂಥದಲ್ಲಿ ಹೇಳಿರುವಂತ ಸರ್ವ ಗುಣಗಳೇನಂದ್ರೆ ಎಲ್ಲವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತ ದೃಢ ಪರೋಕ್ಷ ಜ್ಞಾನಿ ಬ್ರಹ್ಮಜ್ಞಾನಿ ನಾನು ನೋಡಿದ್ದು ಬಸವಾನಂದರಲ್ಲಿ. ಹೀಗೆ ಅವರು ಏನು ಅಂದ್ರೆ ಕೀರ್ತಿಯಲ್ಲಿ ಅಪಕೀರ್ತಿಯಲ್ಲಿ ಲಾಭ ನಷ್ಟಗಳಲ್ಲಿ ತೃಪ್ತಿ ಅತೃಪ್ತಿಯಲ್ಲಿ ಸುಖವು ಮೇಲ್ ದುಃಖದಲ್ಲಿ ಮತ್ತೆ ಸ್ತುತಿ ನಿಂದೆಯಲ್ಲಿ ಗೆಲುವು ಸೋಲುಗಳಲ್ಲಿ ರೋಗ ಆರೋಗ್ಯದಲ್ಲಿ ಅತ್ಯಧಿಕ ದಾರಿದ್ರ್ಯ ಹೆಚ್ಚಿನ ಐಶ್ವರ್ಯದಲ್ಲಿ ಹತ್ತೆ ಮೇನ್ ಪೂಜೆಯಲ್ಲಿ ಮೇಲು ಕೀಳುಗಳಲ್ಲಿ ತತ್ವ ವ್ಯತ್ತನ ಭಾವ ಸಮತೆಯಲ್ಲಿ ಇರುತ್ತಿರುವುದು ರಾಗ ದ್ವೇಷಗಳೆಲ್ಲದೆ ಅಂತ. ಅವರಲ್ಲಿ ಸ್ತುತಿ ಮಾಡಿದವರ ಮೇಲೆ ರಾಗ, ನಿಂದೆ ಮಾಡಿದವರಲ್ಲಿ ದ್ವೇಷ. ಇವೆರಡನ್ನು ಬಿಟ್ಟು ಸ್ತುತಿ ಮಾಡಿದವರು ಅಷ್ಟೇ, ನಿಂದಿಸಿದವರು ಅಷ್ಟೇ. ಈ ರೀತಿ ಸಮತ್ವ ಭಾವ ರಾಗದ್ವೇಷಗಳಿಲ್ಲದೆ ಇರ್ಬೇಕಲ್ರಿ. ರಾಗದ್ವೇಷಗಳಿಲ್ಲದೆ ಇರ್ಬೇಕಾದ್ರೆ ಅದು ಬಹಳ ಕಷ್ಟ. ಅದು ತತ್ವ ಬಲ್ಲಂತ ಬ್ರಹ್ಮಜ್ಞಾನಿಯಲ್ಲಿ ಅಥವಾ ಬ್ರಹ್ಮನಿಷ್ಠನಾದ ಒಬ್ಬ ಯತಿಯಲ್ಲಿ ಮಾತ್ರ ನಾವು ಕಾಣಬಹುದು. ಇದಾದ ನಂತರ 3 ತಿಂಗಳವರೆಗೆ ಅವ್ರಿಗೆ ಎಷ್ಟು ಉಪಚಾರಗಳನ್ನ ನಮ್ಮ ಕೈಲಾದಷ್ಟು ನಾವು ಮಾಡಿದೆವು. ಯಾಕಂದ್ರೆ ಅವರಿಗೆ ತಿರುಗಾಡಕ್ ಬರ್ಲಿಲ್ಲ, ಹೆಜ್ಜೆ ಇಡಕ್ ಬರ್ಲಿಲ್ಲ, ಬಟ್ಟೆ ತೊಳ್ಲಿಕ್ ಬರ್ತಿದ್ದಿಲ್ಲ. ಬಹಳ ಘಟನೆಗಳು ಆಗೋದು. 3 ತಿಂಗಳಲ್ಲಿ ಅವರು ಮತ್ತೆ ಯಥಾ ಪ್ರಕಾರ ಅವರು ಬಹಳ ಆರೋಗ್ಯವಂತರಾಗಿನೇ ಮತ್ತೆ ಇದ್ರಮ್ಮ ಅವರು. ನನಗೆ ಸುಮಾರು ವರ್ಷ ಆದ್ರೂ ಕೂಡ ಕೆಲವೊಂದು ಅದರ ಸಿಂಪ್ಟಮ್ಸ್ ಅವಂತ ಹೇಳಿದ್ನಲ್ರಿ. ಗುರುಗಳಿಗೂ ಕೂಡ ದೇಹದ ಮೇಲೆ ಪರಿವೆ ಇದ್ದಿಲ್ರಿ, ಆದ್ರ ಲಕ್ಷಣ ಮಾತ್ರ ಅವರಲ್ಲಿ ಇದ್ವಿ ಅವು. ಬಹಳ ದಿನ ಹಿಂಗ್ ಕೈ ಎತ್ತಕ್ ಬರ್ತಿದ್ಲ ಮೇಲೆ. ಆಮೇಲೆ ಅವರು ನಿತ್ಯ ಕರ್ಮ ಮಾಡುವಾಗ ಟಾಯ್ಲೆಟ್ ರೂಮ್ ಹೋದ ಸ್ವತಂತ್ರವಾಗಿ ಕೂಡ್ಲಿಕ್ ಬರ್ತಿದ್ದಿಲ್ಲ. ಆಮೇಲೆ ಸ್ನಾನ ಮಾಡಕ್ ಆಗ್ತಿದ್ದಿಲ್ಲ. ಇವೆಲ್ಲ ನಡೀತಾ ಇದ್ದೀವ್ರಿ. ಆದ್ರೂ ಕೂಡ ಎಲ್ಲಾ ರೀತಿ ವ್ಯವಸ್ಥೆಯನ್ನ ನಾವ್ ಮಾಡ್ತಿದ್ವಿ. ಆ ಸೇವೆ ಏನಾದ್ರೆ ಆ ಸೇವೆ ನೆನಪು ಮಾಡ್ರೆ ಆತ್ಮಜ್ಞಾನ ನೆನಪಾಗುತ್ತೆ ನಮಗೆ. ಗುರುಗಳಿಗೆ ಸೇವೆ ಅವಾಗ ಹೆಂಗೋ ಬುದ್ಧಿ ಹಂಗೆ ಕೊಟ್ರ ಭಗವಂತ ನಮ್ಗ. ನಾವು ಎಲ್ಲಾ ಚೇರುಗಳ ಹೊಸ ಚೇರ್ ತರಿಸಿ ನಡುವ ಕಟ್ ಮಾಡಿಸಿ ಆ ಟಾಯ್ಲೆಟ್ ರೂಮ್ ಅಲ್ಲಿ ಮೇಲೆ ಇಟ್ಟು ಆಮೇಲೆ ಅವ್ರನ್ನ ಕೂಡಿಸಿ ಎಲ್ಲಾ ಕರ್ಮ ಮುಗಿದ ಮೇಲೆ ಮತ್ತೆ ನೀರು ಮುಡ್ಸಿ ಎಲ್ಲಾ ತೊಳೆದು ಆಮೇಲೆ ಬಾತ್ರೂಮ್ ಬರ್ತಿದ್ವಿ. ಬಾತ್ರೂಮ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂಡಿಸಿ ಸ್ನಾನ ಮಾಡಿಸ್ಬೇಕು. ಮತ್ತೆ ಅಲ್ಲೇ ಬಟ್ಟೆ ಹೊರಗ್ ಬಂದು ಬಟ್ಟೆ ತೊಳಸ್ಬೇಕು. ಈ ತರ ಎಲ್ಲಾ ನಡೀತಾ ಇದ್ದವ್ರಿ ಕ್ರಿಯೆಗಳು. ಬಹಳ ಜನನು ಮಾಡ್ಯಾರಿ. ಸೋಮಶೇಖರು ಮಾಡ್ಯಾನ, ನಮ್ಮ ಕಿಷ್ಟೈನು ಮಾಡ್ಯಾನ, ಮತ್ತೆ ಎಲ್ಲರೂ ಕೂಡ ಸೇವೆ ಮಾಡ್ಯಾರ. ಯಾಕಂದ್ರೆ ನಾನು ಮೊದಲು ಇಷ್ಟೆಲ್ಲ ಈ ಬಳಗ ಇದ್ದಿಲ್ರಿ, ನಮ್ದು ಸೀಮಿತವಾಗಿತ್ತು. ನಂತರ ಈ ಎಲ್ಲಾ ಪ್ರಾರಂಭದಲ್ಲಿ ತಾತಗ ನಾವು ಸ್ನಾನ ಮಾಡಿಸ್ಬೇಕಲ್ರಿ. ಸ್ನಾನ ಆದ್ಮೇಲೆ ಊಟ ಮಾಡ್ತಾರ. ನಾವು ಅವ್ರಿಗೇನ್ ಬೇಕಂದ್ ಬಿಟ್ಟು ಸ್ನಾನ
ಅವ್ರೇನ್ ಮಾಡಬೇಕಂತ ಎಂದು ಅಂದಿಲ್ಲ. ಬಾಳ ಮಾಡಿದ್ರು ಯಾಕಂತ ಕೇಳಾದವ್ರು ಅವ್ರು. ನಾನು ಆಫೀಸಿನಿಂದ 12ವರೆಗೆ ಬರ್ಬೇಕಲ್ರಿ. 12ವರೆಗೆ ಅಲ್ಲಿಂದ ಬರ್ಬೇಕು. 12:40 ಆಗ್ತಿತ್ತು. ನನಗೆ ಸಮಯ ಅಷ್ಟೊಳಗೆ ಬೆಳಗ್ಗೆನೆ ಅವರು ಟಿಫಿನ್ ಟೀ ಎಲ್ಲ ಮಾಡ್ತಿದ್ರು ಬಿಡೋದು. ಈಗ ಸ್ನಾನ ಮಾಡ್ಸಕ್ಕೆ ನಾನು ಲೇಟ್ ಆಗತ್ತಂತ ಹೇಳಿ ಬಸ್ ಹೇಳಿದ ತಕ್ಷಣ ಮನೆ ಸಮೀಪ ಅಲ್ರಿ. ಆ ಬಸ್ ಹಿಡಿದು ಮನೆಗೆ ಬರೋದಾಗ ನಾ ಹಂಗೆ ಗುಂಡಿಯಲ್ಲೇ ಬಿಸಿದನ್ರಿ ದಾರ್ಯಾಗ. ಆಮೇಲೆ ಮತ್ತೆ ಲೇಟ್ ಆಗಬಾರದಂತ ಬಂದ ಮೇಲೆ ಸ್ನಾನ ಮಾಡಿಸಿ ಆಮೇಲೆ ಅವರಿಗೆ ಪೂಜೆ ಮಾಡಿ ಆಮೇಲೆ ಪ್ರಸಾದ ಕೊಡಿಸ್ರು. ಅವ್ರದ್ದಾದ್ಮೇಲೆ ನಾನು ಊಟ ಮಾಡ್ತಿದ್ದೆ. ಊಟ ಮಾಡಿ ನಾನ್ ಮತ್ತೆ ಆಫೀಸ್ಗೆ ಹೋಗ್ತಿದ್ದೆ. ಒಂದೊಂದ್ಸಲ ನಾ ಬರೋದ್ರಾಗ ಅವರೇ ಸ್ನಾನ ಮಾಡಿಸ್ತಿದ್ರು. ನಾನ್ ಲೇಟ್ ಆದ್ರೆ ಯಾರಾದ್ರೂ ಒಬ್ರು ಇರ್ತಿದ್ರು, ಅವ್ರು ಸೇವೆ ಮಾಡ್ತಿದ್ರು. ಇಲ್ಲಾಂದ್ರೆ ಸೋಮಶೇಖರ ಅದೇ ಸಮಯಕ್ಕೆ ಬರೋನು ಬಂದು ಸ್ನಾನ ಗೀನ ಎಲ್ಲ ಮಾಡಿಸಿ ಎಲ್ಲಾ ಮಾಡಿದ್ರೆ ಊಟಕ್ಕೆ ಮಾತ್ರ ನಮ್ಮ ಮನೆಯವರು ಕೊಡ್ಬೇಕು. ಊಟಕ್ಕೆ ಮಾತ್ರ ಬೇರೆ ಯಾರಿಲ್ಲ, ಅವರೇ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಏನಾಗಿತ್ರಿ ಅಂದ್ರೆ ಅವರ ಅಳತೆ ಎಲ್ಲ ಗೊತ್ತಾಗಿತ್ತು. ಅವ್ರು ಏನ್ ಊಟ ಮಾಡ್ತಾರ, ಎಷ್ಟು ಊಟ ಮಾಡ್ತಾರ, ಅವ್ರಿಗೆ ಏನು ಅನ್ನುವ ಭಾವ ಅವ್ರಿಗೆ ಗೊತ್ತಿತ್ರಿ. ಹಾಗಾಗಿ ಆಕೆ ಊಟ ಮಾಡ್ತಾರಲ್ಲ, ಒಂದ್ ಸಲ ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವರು ಅಷ್ಟು ಸಿಟ್ಟಿ ಹೇಳ್ಯಾರ ಅವ್ರು. ಅವೆಲ್ಲ ವಿಚಾರಗಳು ಗೊತ್ತಾಗಿತ್ತು ನಮ್ಗೂನು. ಒಂದ್ ಸಲ ಏನಾದ್ರು ಊಟಕ್ಕೆ ಕೊಟ್ಟಿವಂದ್ಮೇಲೆ ಎರಡನೇ ಸಲ ಕೇಳೋದು ಧರ್ಮ ನೋಡಮ್ಮ. ಮತ್ತೆ ಇನ್ನೊಂದ್ ಸ್ವಲ್ಪ ಏನು ಸಾಂಬಾರ್ ಬೇಕೇನ್ರಿ, ಚಟ್ನಿ ಬೇಕೇನು, ಅಥವಾ ಅನ್ನ ಬೇಕೇನು ಅಂತ ಹೋದ್ರೆ ಅವ್ರು ಇಲ್ಲ ತಂಗೆ ಸಾಕಂತ ಹೇಳ್ಬಿಡ್ರಮ್ಮ. ಅದ್ರ ಮುಂಚೆ ಮತ್ತೆ ಏನಾದ್ರು ಮತ್ತೊಂದ್ಸಲ ಗಟ್ಟಿ ತಪ್ಪಿ ಕೇಳಿದ್ವಿಲ್ಲ, ಅವ್ರು ನೇರವಾಗಿ ನಿಷ್ಠುರವಾಗಿ ಹೇಳ್ಬಿಡಾರು, ತಂಗಿ ನಾ ಹೇಳಿದ್ದು ನಿನಗೆ ಅರ್ಥ ಆಯ್ತಿಲ್ಲ ಅಂತ ಕೇಳಾರ ಅವ್ರು. ನಾನ ಈಗ ಬೇಡ ಅಂತ ಹೇಳಿ ಮತ್ತೆ ಕೇಳ್ತಲ್ಲ, ಕೇಳಬಾರ್ದು ಅಂತ ಹೇಳೋರು ಅವ್ರು ನಿಷ್ಠುರವಾಗಿ. ಹಾಗಾಗಿ ಅದ್ರದ್ದು ಎಲ್ಲ ವಿಚಾರ ಅವ್ರಿಗೆ ಗೊತ್ತಿತ್ರಿ. ಒಟ್ಟು ಇಲ್ಲಿ ಹೇಳ್ತಕ್ಕಂತ ಭಾವ ಏನಂದ್ರೆ, ನಾವು ಏನು ಮಾಡಿ ನೀಡಿದ್ರು ಕೂಡ ಅವರು ಇದು ಚಲೋ ಆದ ಅಂತ ಒಂದು ಬಾಯಲ್ಲಿ ಹೇಳಿಲ್ಲ. ಆಮೇಲೆ ಹೆಚ್ಚಿಗೆ ಒಂದು ತುತ್ತು ಊಟ ಮಾಡಿದ್ರು ಅವ್ರು. ಮತ್ತೆ ಏನು ಮಾಡಿಲ್ಲ ಅಂತಕ್ಕಂತ ರೀತಿಯಿಂದ ಅವತ್ತಿನ ದಿನ ಇದ್ದದ್ದನ್ನೇ ಮನೆಯಲ್ಲಿ ಕೊಟ್ರೆ ಅದು ಬಹಳ ಚಲೋ ಇಲ್ಲ ತಂಗಿ ಅಂತ ಒಂದು ತುತ್ತು ಕಡಿಮೆನು ಮಾಡಿಲ್ರ ಅವ್ರು. ಹಾಲಿನಲ್ಲಿ ಗಂಜಿಲಿ ಅಂತ ಹೇಳ್ಯಾರಲ್ರಿ, ಯಾವ ಪದಾರ್ಥ ಇದ್ರು ಎಷ್ಟು ಬೇಕು ಅಷ್ಟೇ ಅವ್ರು. ಅಂದ್ರೆ ಅವರಲ್ಲಿ ಭೇದ ಇದ್ದಿಲ್ಲ ಅಂತ, ಎಲ್ಲದಲ್ಲಿ ಸಮತ್ವ ಭಾವ ಇತ್ತು ಅಂತ ಹೇಳುವಂತ ಭಾವ. ಈ ರೀತಿ ಬ್ರಹ್ಮಜ್ಞಾನಿಗೆ ಊಚ ನೀಚ ಭೋಗಗಳು ತರಿಸ್ತಂದ್ರೆ ಸಮ ಅಂತ. ಅವುಗಳನ್ನ ಸಮದೃಷ್ಟಿಯಿಂದ ನೋಡುತ್ತಾನಂತ ಹೇಳಿದ್ರು. ಆದರೆ ಪ್ರಾರಬ್ಧವಶಾತ್ ಆ ಸಮತಾ ದೃಷ್ಟಿಯು ಹೋಗಿ ವಿಪರೀತ ಬುದ್ಧಿ ಉಂಟಾಗಬಹುದಲ್ಲವೇ? ನೋಡ್ರಿ, ನಮ್ಮ ತಲೆಯಲ್ಲಿ ಉದ್ಭವ ಆಗಲಾರದಂತ ಪ್ರಶ್ನೆಗಳನ್ನ ಉದ್ಭವಿಸಿ ನಮ್ಮ ನಿಮ್ಮೆಲ್ಲರ ಸರ್ವ ಸಂಶಯವನ್ನ ಕಳೆಯುವಂತ ಪ್ರಯತ್ನ ಮಾಡುತ್ತಾರೆ ಗ್ರಂಥಕರ್ತರಂತ. ಅವ್ರೇನ್ ಮಾಡಿದ್ರು, ಹೌದ್ರಿ ಹಿಂಗೆಲ್ಲ ಇರ್ತಾರ ಸಮತ್ವ ಭಾವದಿಂದ, ಆದ್ರೆ ಪ್ರಾರಬ್ಧ ಒಂದಾದಲ್ಲ, ಆ ಪ್ರಾರಬ್ಧ ವಶಾತ್ ಆ ಸಮತಾ ದೃಷ್ಟಿಯಿಂದ ಇರುವಂತ ಜ್ಞಾನಿಗೆ
ಆ ಸಮತಾ ದೃಷ್ಟಿ ಹೋಗಿ ವಿಪರೀತ ಬುದ್ಧಿ ಉಂಟಾಗಬಹುದಲ್ಲವೇ? ಯಾಕಂದ್ರೆ ಪ್ರಾರಬ್ಧದಿಂದ ಹೆಚ್ಚು ಕಡಿಮೆ ಆಗಬಹುದಲ್ಲವೇ ಎಂಬ ಪ್ರಶ್ನೆಗೆ ಇಲ್ಲಿ ಸಾಂಖ್ಯ ಅಮಸ್ಕಳಂ ಕೂಡಿಕೊಂಡು ರಾಜಯೋಗ ಸ್ಥಿತಿಯಲ್ಲಿರುವುದರಿಂದ ಆತನ ಬುದ್ಧಿಯು ವಿಪರೀತ ಆಗಲಾರದು ಎಂಬ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಉತ್ತರಿಸುತ್ತಾರೆ. ಆ ಶ್ಲೋಕ ಯಾವುದು ಅಂದ್ರೆ 19ನೇ ಶ್ಲೋಕ. ಪಂಚೀಕೃತ ಪೃಥಕ್ ಅಪಿ ಪೃಥಕ್ ಪಂಚಭೂತಾನಿ ತೇಷಾಂ ಅನೋನ್ಯ ಐಕ್ಯೇ ಸತಿ ಸಮುದಿತೈ ಪಂಚ ಪಂಚ ಅಂಗ ತತ್ವೈ ಸಾಂಖ್ಯ ಚರ್ಚಾ ಶವಲಿತಾ ತನು ತಾರಕ ಅಭ್ರಾದತೀತ ಸಾಕ್ಷಿ ತೇಷಾಂ ಅಹಂ ಇತಿ ಮನಃ ಪಶ್ಯಲೋಪ ಅಮನಸ್ಕ ಅಂತ ಈ ಶ್ಲೋಕವನ್ನು ಹೇಳ್ತಾರ. ಪಂಚಭೂತಾನಿ ಅಂದ್ರೆ ಪಂಚಭೂತಗಳು. ಅದು ಆಕಾಶದಿಂದ ಭೂಮಿಯವರೆಗೆ. ಪೃಥಕ್ಕಂದ್ರೆ ಪಂಚೀಕೃತಗೊಂಡು ಒಂದೊಂದರಲ್ಲಿ ಎರಡರಂತೆ ಭಾಗಿಸಿ ಅಂತ ಪಂಚೀಕರಣವನ್ನು ಹೇಳುವಾಗ ಹೇಳ್ತೀವಲ್ರಿ. ಒಂದು 5 ತತ್ವಗಳಲ್ಲಿ 2 ಭಾಗವನ್ನ ಮಾಡಿ ಒಂದೊಂದು ಅರ್ಧ ಭಾಗವನ್ನ ಒಂದು ಕಡೆ ಇಟ್ಟು ಉಳಿದ ಅರ್ಧ ಭಾಗದಲ್ಲಿ 4 ಭಾಗಗಳನ್ನಾಗಿ ಮಾಡಿ ಈ 5ರಲ್ಲಿ 4 ಆದಾಗ 20 ತತ್ವಗಳು. ಪೂರ್ವದಲ್ಲಿ ಮುಖ್ಯವಾದ 5 ಅರ್ಧ ಭಾಗವಲ್ಲ, ಈ 20 ಆ ಒಂದು 5 ಹೀಗೆ 25 ತತ್ವಗಳ ಪಂಚೀಕೃತಗೊಂಡು ಅಂತ ಎಷ್ಟೋ ಸಲ ಶಾಸ್ತ್ರದಲ್ಲಿ ಹೇಳಿದ್ವಿ. ಅದರಂತೆ ಆಕಾಶಾದಿ ಪಂಚಭೂತಗಳನ್ನ ಒಂದೊಂದರಲ್ಲಿ ಎರಡೆರಡರಂತೆ ಭಾಗ ಮಾಡಿ ಆ ಭಾಗ ಮಾಡಿದ ಒಂದರಲ್ಲಿ 4ರಂತೆ ಭಾಗ ಮಾಡಿ ಉಳಿದ ಮುಖ್ಯ ಅಂಶಗಳ 5ನ್ನು ಪಂಚೀಕರಣ ಪ್ರಕಾರ ಆ ಭಾಗಗಳೆಲ್ಲವನ್ನ ಕೂಡಿಸಲು 25 ತತ್ವಗಳಿಂದ ಸಾಕಾರವಾಗಿ ತೋರುವುದೇ ಸಾಂಖ್ಯ ಅಂದ್ರ ನೋಡ್ರಿ. ಸಾಂಖ್ಯ ಶಾಸ್ತ್ರ ಅಂದ್ರೆ ಬೇರೆ ಏನಲ್ರಿ, ಈ 25 ತತ್ವಗಳಿಂದ ಸಗುಣವಾಗಿ ತೋರುವುದೇ ಸಾಂಖ್ಯವು. ಅಂದ್ರೆ ದೇಹ ಮೊದಲುಗೊಂಡು ಜಗತ್ತನ್ನುವಂಥದ್ದೇನಾದ ಈ ತತ್ವಗಳಿಂದ ಕಾಣಿಸಿಕೊಳ್ಳುವುದೇ ಸಾಂಖ್ಯ. ಅವರ ಸಾಂಖ್ಯ ಶಾಸ್ತ್ರದವ್ರು ಇದನ್ನೇ ಮಾಡಿದ್ರಿ. ಆಕಾಶ ಮತ್ತ ಭೂಮಿ ಈ ತತ್ವಗಳೇನಾವ, ಇದರ ಮುಖ್ಯವಾದ ತತ್ವ ಯಾವುದು, ಅಮುಖ್ಯವಾದ ತತ್ವ ಯಾವುದು, ನೇತ್ರದಿಂದ ಯಾವ ತತ್ವಗಳಿಂದ ಆಗ್ಯದ, ಶ್ರೋತ್ರ ಯಾವ ತತ್ವಗಳಿಂದ ಕೂಡ್ಯದ ಅಂತ ಈ ಯಾವ ದೇಹದ ತತ್ವಗಳು ಎಲ್ಲೆಲ್ಲಿ ಆವ ಅಂತ ಇಷ್ಟೇ ವಿಚಾರ ಮಾಡುವುದೇ ಸಾಂಖ್ಯ ಶಾಸ್ತ್ರ ಅಂತ. ಬರೀ ಅದನ್ನ ಮಾಡ್ಯಾರ ಅವ್ರು.
ನಂತರ ಇದರ ವಿಚಾರವೇ ಸಾಂಖ್ಯ ಯೋಗ ಅಂತ. ಇದನ್ನ ವಿಚಾರ ಮಾಡಿದ್ರೆ ಸಾಂಖ್ಯ ಯೋಗ. ಆ ತತ್ವಗಳಿಗೆ ಸಾಕ್ಷಿಯಾಗಿ ಆಕಾಶಾದಿಗಳಿಗೆ ಮೀರಿರುವನು ನಾನೆಂಬ ಮನಸ್ಸಿನ ನಿರ್ಧಾರವೇ ತಾರಕ ಯೋಗ ಅಂದ್ರು. ಸಾಂಖ್ಯ, ತಾರಕ, ಅಮನಸ್ಕ ಈ ಶಬ್ದಗಳು ಕೇಳಿದ್ಮೇಲೆ ಜನರಿಗೆ ಬಹಳ ಆಶ್ಚರ್ಯ ಆಗ್ತದ್ರಿ. ಏನ್ರಿ ಅವ್ರು ಸಾಂಖ್ಯ ಯೋಗ, ಇವ್ರು ತಾರಕ ಯೋಗ ಮಾಡ್ಯಾರಂತ. ಅದನ್ನ ಶಾಸ್ತ್ರ ಕೇಳಿದವರಿಗೆ ಬಹಳ ಆಶ್ಚರ್ಯ ಆಗ್ತದ ನೋಡ್ರಿ. ನಾವೇನ್ ಮಾಡಿವಪ್ಪ ಅವ್ರು ಇಂಥವೆಲ್ಲ ಮಾಡ್ಯಾರ, ಅದಕ್ಕೆ ದೊಡ್ಡವ್ರ ಅಂತೀವಿ ನಾವು. ಆ ತತ್ವಗಳಿಗೆ ಸಾಕ್ಷಿಯಾದಿ ಆಕಾಶಾದಿ ತತ್ವಗಳಿಗೆ ಮೀರಿರುವನು ನಾನು ಎಂಬ ಮನಸ್ಸಿನ ನಿರ್ಧಾರವೇ ತಾರಕ ಯೋಗ. ಅದಕ್ಕೆ ಮೀರಿವಿಲ್ಲ ನಾವೀಗ. ಅಂತ ಮನೋಲಯವೇ ಅಮನಸ್ಕ ರೂಪವಾದ ರಾಜಯೋಗ ಅಂತ. ಅಮನಸ್ಕ ಯೋಗ ಅಂದ್ರೆ ರಾಜಯೋಗ ಅಂತ. ಈ ರೀತಿ ಭೂಮಿ, ಜಲ, ಅಗ್ನಿ, ಗಾಳಿ ಮತ್ತು ಅಂಬರಗಳೆಂಬ ಆಕಾಶ ಇವು ಪಂಚಭೂತಗಳ ಹಂಚಿಕೆಯಿಂದ 25 ತತ್ವಗಳು ಉಂಟಾಗಿರುವ ಈ ವಿಷಯವು ಸಾಂಖ್ಯ ಶಾಸ್ತ್ರ ಪ್ರತಿಪಾದಿತ ಪಂಚೀಕರಣದಿಂದ ತಿಳಿದು ಬರುತ್ತದೆ. ಇದು ಪಂಚೀಕರಣ ಸಾಂಖ್ಯ ಶಾಸ್ತ್ರದವರೇ ಮಾಡಿದ್ದ ಮೇಲೆ. ಇದರಾಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಅಂದ್ರೆ ಜೀವ 5, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅನ್ನುವಂತ ಪಂಚ ಪ್ರಾಣಗಳು 5, ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ಗ್ರಹಣ, ಶಬ್ದಗಳನ್ನುವಂತವು 5 ವಿಷಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಕರಿತೇವೆ ನಾವು. ಮತ್ತೆ ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ವಿಷಯಗಳು 5. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇವೆಲ್ಲ ಸಂಸ್ಕೃತ ಶಬ್ದಗಳಿವು. ಶ್ರೋತ್ರ ಅಂದ್ರೆ ಕಿವಿ, ತ್ವಚ ಅಂದ್ರೆ ಚರ್ಮ, ನೇತ್ರ ಅಂದ್ರೆ ಕಣ್ಣು, ಜಿಹ್ವೆ ಅಂದ್ರೆ ನಾಲಿಗೆ, ಗ್ರಹಣ ಅಂದ್ರೆ ಮೂಗು, ಮತ್ತೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಕೂಡ ಸಂಸ್ಕೃತ ಶಬ್ದಗಳೇ. ವಾಕ್ ಅಂದ್ರೆ ಬಾಯಿ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಉಪಸ್ಥ ಅಂದ್ರೆ ಮಲಮೂತ್ರವನ್ನ ಬಿಡತಕ್ಕಂಥವು. ಇವೇ ಕರ್ಮೇಂದ್ರಿಯಗಳು 5. ಇವೇ ಈ ಪಂಚೀಕರಣದಿಂದಾದ 25 ತತ್ವಗಳು. ಈ ತತ್ವಗಳಿಂದ ಕೂಡಿರುವುದೇ ಸ್ಥೂಲವಾದ ಶರೀರವು. 25 ತತ್ವಗಳಿಂದ ಆದದ್ದೇ ತೋರುವ ತನುವು. ಅಂದ್ರೆ ತೋರ್ತದಲ್ಲ ಇದು, ಯಾರಿಗ್ ತೋರ್ತದಂದ್ರೆ ಇಬ್ಬರಿಗೆ ತೋರ್ತದ. ಈ ಶರೀರ ನನಗೂನು ತೋರ್ತದ, ನನ್ನಂತೆ ಇನ್ನೊಬ್ಬರಿಗೂ ತೋರ್ತದ. ಒಂದು ಸಲ ವಿಚಾರ ಮಾಡಿದ್ರೆ ನಮ್ಮ ಶರೀರ ನಮ್ಗ ತೋರ್ತದಂದ್ರೆ ಅದು ಬೇರೆಯವರಿಗೆ ತೋರಿದಂತೆ ನಮಗ್ ತೋರಂಗಿಲ್ಲ ಅವು. ಬೇರೆಯವರು ನಮ್ಮ ದೇಹವನ್ನ ನೋಡಿದಾಗ ನಮ್ಮ ಮುಖ ಅವ್ರಿಗೆ ಕಾಣ್ತದಲ್ರಿ, ಮತ್ತೆ ನಮಗೂ ತೋರ್ತದಂದ್ರೆ ನಮ್ಮ ಮುಖ ನಮಗ್ ಕಾಣಂಗಿಲ್ಲ. ನಮ್ಮ ಮೂಗು ಹೆಂಗದ ನಮ್ಗ್ ಗೊತ್ತಿಲ್ಲ. ಎಲ್ಲರದು ಗೊತ್ತದ, ನಮ್ಮ ಮೂಗೇ ನಮಗ್ ಗೊತ್ತಿಲ್ಲ. ಅದು ಉದ್ದ, ಅದು ಅಗಲ, ಅದು ದೊಡ್ಡದಾದು ಚಿಕ್ಕದಾದು ಅದು ನಮಗ್ ಗೊತ್ತಾಗೋದಿಲ್ಲ.
ಆದ್ರೆ ಬೇರೆಯವರ ಮೂಗು ನಮಗ್ ಗೊತ್ತಾಗ್ತದ, ನಮ್ಮ ಮುಖದ ಇರುವಿಕೆ ಇನ್ನೊಬ್ರಿಗೆ ಗೊತ್ತಾಗ್ತದೆ. ಅದೇ ಪ್ರಕಾರವಾಗಿ ಹೇಗೆ ತೋರಿದ್ರು ಕೂಡ ಈ ತತ್ವಗಳಿಂದ ಕೂಡಿರುವುದೇ ಸ್ಥೂಲವಾದ ದೇಹ. ಇದು ಸಾಂಖ್ಯದ ಸ್ವರೂಪ ಅಂತ. ಈ ತತ್ವಗಳು ಜಡವಾಗಿಯೂ ದೃಶ್ಯವಾಗಿಯೂ ತೋರುವುದರಿಂದ ಈ ತತ್ವಗಳೇನ ಎಲ್ಲವೂ ಜಡವನು. ನಮ್ಮ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗ್ಯದ. ಮನಸ್ಸು ಜಡಾದ, ಬುದ್ಧಿ, ಚಿತ್ತ, ಅಹಂಕಾರ, ಪಂಚಪ್ರಾಣಗಳು ಜಡಾವ, ಜ್ಞಾನೇಂದ್ರಿಯ ಜಡಾವ, ಕರ್ಮೇಂದ್ರಿಯ ಜಡಾವ, ಯಾವ ವಿಷಯಾದಿಗಳು ಜಡಾವ. ಎಲ್ಲಾ ಜಡವಾದ ತತ್ವಗಳು ಎಲ್ಲಿ ಜಡ ಆದಂದ್ರೆ ಅದು ದೃಶ್ಯವಾಗಿರ್ತದ ನೋಡ್ರಿ. ನಮ್ಗೆ ಜಗತ್ತಿನಲ್ಲಿ ಏನೇನು ಕಾಣ್ತದಂದ್ರೆ ಅವೆಲ್ಲವೂ ಜಡವಾದ ವಸ್ತುಗಳೇ. ಸಾಮಾನ್ಯವಾಗಿ ವಿಚಾರ ಮಾಡ್ರಿ, ದೊಡ್ಡ ಪರ್ವತ ಕಾಣ್ತದ, ದೂರದ ಬೆಟ್ಟ ಕಣ್ಣಿಗೆ ಬಹಳ ನುಣ್ಣವಾಗಿ ಕಾಣ್ತದ, ಆದ್ರೆ ಅದು ಜಡ ಅದ. ಕಲ್ಲಿಗೆ ಏನ್ ಚೇತನ ಅದನ್ನು ಜಡ ಅದ. ಯಾಕಂದ್ರೆ ತೋರ್ತದಂದ್ರೆ ಜಡತ್ತು ಇರಬೇಕಂತ. ಭೂಮಿಯಾದ ತೋರ್ತದ, ಭೂಮಿಗೆ ಜಡತ್ವ ಅದ. ನಾನು ಭೂಮಿ ಅಂತ ಜ್ಞಾನ ಅದಕ್ಕಿಲ್ಲ. ಕಲ್ಲಿಗೆ ನಾ ಕಲ್ಲು ಅಂತ ಜ್ಞಾನ ಇಲ್ಲ. ಅದರಂತೆ ಮನಬುದ್ಧಿ ಚಿತ್ತಾದಿಗಳು ಕೂಡ, ಪಂಚಪ್ರಾಣಗಳು ಎಲ್ಲವೂ ಕೂಡ ಏನಾವ್ರಿ, ಎಲ್ಲವೂ ಜಡಾವಂತ. ತಮ್ಮ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಮತ್ತೆ ಜಡವಾಗಿಯೂ ದೃಶ್ಯವಾಗಿ ಎಲ್ಲಿ ಅದ, ಯಾವುದಕ್ಕೆ ದೃಶ್ಯ ಅದಂದ್ರೆ ಆ ವಸ್ತುವಿಗೆ ತೋರುವ ಗುಣ ಇರ್ತದಂತ. ಈಗ ನಮ್ಮ ದೇಹ ಜಡ ಆದ್ರೆ ದೃಶ್ಯ ಆದ ಇದಕ್ಕೆ. ಅದಕ್ಕಾಗಿ ಬೇರೆಯವರೆಲ್ಲ ನಮ್ಮ ದೇಹವನ್ನ ನೋಡ್ತಾರಿಲ್ಲ. ಕುರೂಪನೇ ಇರ್ಲಿ, ಸ್ವರೂಪನೇ ಇರ್ಲಿ, ಯಾಕೆ ಆಕರ್ಷಣೆಗೆ ಒಳಗಾಗ್ತದ ಅಂದ್ರೆ ಇದಕ್ಕೆ ಒಂದು ತನ್ನದೇ ಆದಂತ ದೃಶ್ಯ ಆದಂತ ಒಂದು ರೂಪ ಆದಂತ. ಆ ರೂಪಕ್ಕಾಗಿ ಇದು ತೋರ್ತದ, ಇದು ಎಲ್ಲರಿಗೆ ಅನುಭವ ಆದ. ಇವೆಲ್ಲವನ್ನ ನೀತಿಗಳೆಯುವುದು ಸಾಂಖ್ಯ ಯೋಗದ ಸಿದ್ಧಾಂತ. ಸಾಂಖ್ಯ ಯೋಗ ಏನು ನಮ್ಮ 25 ತತ್ವಗಳಿಂದ ಕೂಡಿರುವುದೇ ಸ್ಥೂಲ ದೇಹ ಅಥವಾ ಈ ಸ್ಥೂಲವಾದ ಜಗತ್ತು. ಈ 25ಗಳನ್ನ ನೀತಿ ಎಳೆದು ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ತಿಳಿಯುವುದೇನದ ಅದು ಸಾಂಖ್ಯ ಯೋಗದ ಸಿದ್ಧಾಂತ. ಅಂದ್ರೆ 25 ತತ್ವಗಳಿಂದ ಸ್ಥೂಲವಾಗಿರುವುದೆಂದು ವಿಚಾರ ಪೂರ್ವಕ ತಿಳಿಯುವುದು ಸಾಂಖ್ಯದ ಸ್ವರೂಪ. ಆ 25 ತತ್ವಗಳು ವಿಚಾರದಿಂದ ಕಳೆಯುವುದೇ ಸಾಂಖ್ಯ ಯೋಗದ ಪದ್ಧತಿ ಅಂತ. ಅಲ್ಲಗಳೇ ಕಡಿಬೇಕು ವಿಚಾರ ಮಾಡಿ, ಯಾಕ ನೀನಲ್ಲ ಅಂತ ವಿಚಾರ ಮಾಡೋದು. ಮೊದಲು ಸಾಂಖ್ಯದ ಸ್ವರೂಪ ಗೊತ್ತಾಗಬೇಕು, ಅಂದ್ರೆ ಪಂಚೀಕರಣದ ಸ್ವರೂಪ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಸಾಂಖ್ಯ ಯೋಗದ ಸ್ವರೂಪ ಗೊತ್ತಾಗ್ತದೆ. ಮೊದಲು ಇದು ವಸ್ತು ಏನು ಅಂತ ಅದು ಗೊತ್ತಾಯ್ತಂದ್ರೆ ಆ ವಸ್ತುವಿನ ಸ್ವರೂಪ ಏನಂತ ತಿಳಿಯಕ್ ಬರ್ತದೆ. ಆ ವಸ್ತುವೇ ನೋಡಿಲ್ಲ ಅಂದ್ರೆ ಅದು ಸ್ವರೂಪ ಹೇಳ್ರಂದ್ರೆ ನಾವು ನೋಡಲಾದ ಎಷ್ಟೋ ವನಸ್ಪತಿಗಳು ಅವ್ರಿ.
ಆ ವನಸ್ಪತಿಗಳನ್ನ ನಾವು ಅದ್ರ ಬಗ್ಗೆ ಹೇಳ್ರಂದ್ರೆ ಆ ವನಸ್ಪತಿನ ನೋಡ್ಲಿಲ್ಲ ಅಂದ್ರೆ ಅದರ ಕಾರ್ಯವನ್ನ ಹೇಗೆ ಹೇಳಕ್ ಬರ್ತದ ನಾವು? ಇದು ಎದಕ್ ಉಪಯೋಗ ಬರ್ತದ ಅಂದ್ರೆ ಅದು ಗೊತ್ತೇ ಇಲ್ಲ ಅಂದ್ಮೇಲೆ ಉಪಯೋಗ ಹೆಂಗ್ ಗೊತ್ತಾಗುತ್ತೆ? ಅದೇ ರೀತಿ ತತ್ವಗಳ ಉತ್ಪತ್ತಿಯನ್ನ ತೇವುದು ಸಾಂಖ್ಯ ವಿಚಾರವೆನ್ನಲ್ಪಡುತ್ತದೆ. ಆ ತತ್ವಗಳನ್ನ ನೀತಿಗಿಳಿಯುವುದೇ ಸಾಂಖ್ಯ ಯೋಗದ ವಿಚಾರವೆನ್ನಲ್ಪಡುತ್ತದೆ. ನಾನು ಆ ಜಡ ದೃಶ್ಯಮಾನವಾಗಿ ತೋರುವ ತತ್ವಗಳನ್ನು, ನಾನಂದ್ರೆ ಯಾರಮ್ಮ? ಅಂದ್ರೆ ಪರಬ್ರಹ್ಮ. ತಾನು ಅರಿವುಳ್ಳವನು, ತಾನು ಚೇತನ ಸ್ವರೂಪನು, ನಾನು ಸಾಕ್ಷಿ ಸ್ವರೂಪನು. ಇವೆಲ್ಲ ಅನಾಧಾರವಾಗಿರುವಂತ ತತ್ವಗಳಿಗೆ ಆಧಾರವಾಗಿರುತ್ತ ಪರಬ್ರಹ್ಮನೇ ನಾನು. ಆ ಜಡದೃಶ್ಯಮಾನವಾಗಿ ತೋರುವ ತತ್ವಗಳನ್ನು ಪ್ರಕಾಶ ಮಾಡುತ್ತಾ ಅಂದ್ರೆ ಬೆಳಗುತ್ತಾ. ಮನೆ ದೀಪ ಬೆಳಗ್ತಲ್ಲಮ್ಮ, ಅದರಂತೆ ದೇಹದ ಎಲ್ಲಾ ತತ್ವಗಳನ್ನ ಬೆಳಗುವುದು ಅದೇ ನಾನು, ಅದು ಪ್ರಕಾಶ ಅಂತ ಬರ್ತದ. ಆಕಾಶಾದಿ ಪಂಚಭೂತಮಾನವಾಗಿ ತೋರುವ ತತ್ವಗಳನ್ನು ಪ್ರಕಾಶ ಮಾಡುತ್ತಾ ಆ ಪಂಚಭೂತಗಳಿಗೆ ಅತೀತನಾಗಿ, ಪಂಚ ಮಹಾಭೂತಗಳಿಗೆ ಅತೀತನಾಗಿ ಅಂದ್ರೆ ಬೇರೆಯಾಗಿ ಸಾಕ್ಷಿ ಸ್ವರೂಪದಿಂದ ಇದ್ದೇನೆಂಬ ಸಾಕ್ಷಿ ನೋಡಮ್ಮ. ಪ್ರಕಾಶ ಅಂದ್ರೆ ಅದು ಸಾಕ್ಷಿ ಅಷ್ಟೇ. ಆ ರೀತಿ ಮನೋ ನಿರ್ಧಾರವೇ ಈ ರೀತಿ ಇದ್ದೇನೆಂದು ತಿಳಿಸು ಮನಸ್ಸಿನಲ್ಲಿ ನಿಶ್ಚಯ ಆಗ್ಬೇಕ್ರಿ. ನಿಶ್ಚಯ ಅಂದ್ರೆ, ನಿರ್ಣಯ ಅಂದ್ರೆ, ದೃಢ ಅಂದ್ರೆ ಒಂದೇ. ಈ ನಿರ್ಧಾರವೇ ತಾರಕ ಯೋಗವು. ಈಗ ಗೊತ್ತಾಯ್ತು ನೋಡಿ, ಯೋಗ ಅಂದ್ರೆ ಏನು, ಸಾಂಖ್ಯ ಯೋಗ ಅಂದ್ರೆ ಏನು, ಸಾಂಖ್ಯ ಸಿದ್ಧಾಂತ ಅಂದ್ರೆ ಏನು, ತಾರಕ ಯೋಗ ಅಂದ್ರೆ ಏನು. ಇವೆಲ್ಲ ಸುಮ್ನೆ ಹೊರಗಡೆ ಮಂದಿ ಆ ಯೋಗ ಮಾಡೀನಿ, ಈ ಯೋಗ ಮಾಡೀನಿ, ಏನ್ ಯೋಗ ಮಾಡಿರಿ, ಅವೆಲ್ಲ ವಿಚಾರಗಳನ್ನ ಅಷ್ಟಕ್ಕಷ್ಟೇ ವಿಚಾರ ಮಾಡ್ಬೇಕ್ರಿ. ಇಂಥ ತಾರಕ ಯೋಗದಲ್ಲಿ ಕರಿಗೊಂಡು ಮನಸ್ಸಿನ ಲಯವೇ ಅಮನಸ್ಕ ಯೋಗ ಅಂದ್ರ ನೋಡ್ರಿ. ತಾರಕ ಯೋಗದಲ್ಲಿ ಕರಿಗೊಂಡು, ತಾರಕ ಯೋಗ ನಮ್ಮನ ನಾನು ಸಾಕ್ಷಿ ಸ್ವರೂಪನಿದ್ದೇನೆಂದೆಂಬ ಅದರಲ್ಲಿ ಮನೋ ನಿರ್ಣಯವೇ ತಾರಕ ಯೋಗ. ಇಂಥ ನಿರ್ಣಯ ಯೋಗದಲ್ಲಿ ಸರಿಗೊಂಡ ಮನಸ್ಸಿನ ಲಯವೇ ಅಂದ್ರೆ ಸಂಶಯವಿಲ್ಲದೆ ಕೂಡಿದಂತ ಮನಸ್ಸು ಏನಾಗ್ತದ್ರಿ ಅಂದ್ರೆ ರಾಜಯೋಗವು. ಅಮನಸ್ಕ ಅಂದ್ರೆ ರಾಜಯೋಗ ಅಂತ. ಅಂದರೆ ಅಮನಸ್ಕವು ಈ ರೀತಿಯಾದ ಸಾಂಖ್ಯ ತಾರಕ ಅಮನಸ್ಕಗಳಿಂದ ಕೂಡಿದ್ದೇ ರಾಜಯೋಗ ಅಂದ್ರ ನೋಡಿ. ಇವು ಮೂರು ಕೂಡಿದ್ದೇ ರಾಜಯೋಗ ರೀ. ರಾಜಯೋಗದಲ್ಲಿ ಬರೀ ತಿಳಿಯೋದಾದವೇನ ಮಾಡೋದಿಲ್ಲ. ಮತ್ತೀಗ ನಾವು ನೀವೆಲ್ಲರೂ ಏನ್ ಮಾಡ್ತೇವ್ರಿ ಅಂದ್ರೆ ರಾಜಯೋಗಕ್ಕೆ ಬಂದೀವಿ ನಾವು. ಸಾಂಖ್ಯ ಇಲ್ಲ, ಸಾಂಖ್ಯ ಶಾಸ್ತ್ರ ಇಲ್ಲ, ತಾರಕ ಇಲ್ಲ, ಅಮನಸ್ಕಿಲ್ಲ. ಇವು ಮೂರು ಕೂಡಿದ ಮೇಲೆ ಈ ರಾಜಯೋಗ ಮಾಡಕ್ ಬರ್ತದ್ರಿ.
ಅಂದಾಗ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ನಾವೇ ವಿಚಾರ ಮಾಡಬೇಕು. ನಾವು ಬಹಳಷ್ಟು ಪುಣ್ಯವನ್ನ ಮಾಡದಂತ ಪುಣ್ಯಾತ್ಮರು. ಇಲ್ಲಿ ಹಠಯೋಗ ಇಲ್ಲ ರೀ, ಲಯ ಯೋಗ ಇಲ್ಲ, ಶಿವಯೋಗ ಇಲ್ಲ, ಒಂದೇ ಸಲ ರಾಜಯೋಗ ಅಂತ. ಈ ಸಮನ್ವಿತ ಇಂಥ ರಾಜಯೋಗದಿಂದ ಕೂಡಿದಾತನೇ ರಾಜಯೋಗಿ ಅಂದ್ರ ನೋಡ್ರಿ. ಇವ್ರಿಗೆ ಯಾರ ಯೋಗಿರಿ? ರಾಜಯೋಗಿ. ಎಲ್ಲಾ ಯೋಗಿಗಳಿಂತ ಶ್ರೇಷ್ಠವಾದ ಯೋಗಿ. ಇಂಥ ರಾಜಯೋಗಿಯಾದ ಬ್ರಹ್ಮದತ್ತನೇ ಆತನ ಬುದ್ಧಿಯು ಸುಖ ದುಃಖಾದಿ ದ್ವಂದ್ವ ಭೋಗಗಳಲ್ಲಿ ಸಮನ್ವಿತವಾಗಿರುತ್ತದೆ. ಆತನ ಬುದ್ಧಿ ಯಾವಾಗಲೂ ನಿಶ್ಚಯವಾಗಿರ್ತದೆ. ಒಂದು ಸಲ ಈ ಕಡೆ ಒಂದು ಸಲ ಆ ಕಡೆ ಹೋಗುವಂತ ಪ್ರಯತ್ನ ಮಾಡಂಗಿಲ್ಲ. ನಿಶ್ಚಯವಾದಿ ಬುದ್ಧಿ ಅಂತ. ಇಂಥ ದ್ವಂದ್ವ ಭೋಗಗಳಲ್ಲಿ ಸಮನ್ವಿತನಾಗಿರುತ್ತಾನೆ. ಆದ ಕಾರಣ ಅವನಿಗೆ ಪ್ರಾರಬ್ಧ ಕರ್ಮ ವೈಚಿತ್ರದಿಂದ ಭೋಗಗಳು ವಿಪರೀತವಿದ್ದರೂ ಆತನ ಬುದ್ಧಿ ವಿಪರೀತವಾಗುವುದಿಲ್ಲ. ಭೋಗದ ಕರ್ಮ ಭೋಗದ ಪ್ರಾರಬ್ಧ ಕರ್ಮದ ಭೋಗ ವಿಪರೀತವಾಗಿದ್ರು ಕೂಡ ಆತನ ಬುದ್ಧಿ ವಿಪರೀತ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಕಲ್ಲಿನಲ್ಲಿ ಚೂರಿ ಅಥವಾ ಕತ್ತಿ ಪ್ರವೇಶವಾಗೋದಿಲ್ಲ ಅಂತ. ಒಂದು ಕಲ್ಲು ಇರ್ತದಮ್ಮ, ಆ ಕಲ್ಲಿನಲ್ಲಿ ಹರಿತವಾದ ಒಂದು ಚೂರಿ ಅಥವಾ ಕತ್ತಿಯನ್ನ ಅದು ಕಲ್ಲಿನಲ್ಲಿ ಆ ಕತ್ತಿ ಪ್ರವೇಶ ಆಗೋದಿಲ್ಲ ಅಂತ. ಎಲ್ಲರನ್ನ ಕತ್ತರಿಸಿ ಹಾಕುವಂತ ಕತ್ತಿಗೆ ಕಲ್ಲಿನಲ್ಲಿ ಪ್ರವೇಶ ಯಾಕಾಗೋದಿಲ್ಲ ಅಂದ್ರೆ ಆ ಕತ್ತಿಗಿಂತ ಬಲಿಷ್ಠವಾದದ್ದು ಕಲ್ಲ. ಪ್ರಾರಬ್ಧಕ್ಕಿಂತ ಬಲಿಷ್ಠವಾದ ಅವನ ನಿಶ್ಚಯ ಬುದ್ಧಿ ಅದು. ಅದಕ್ಕೆ ಅಂಥ ಬುದ್ಧಿಯಲ್ಲಿ ಯಾವ ಪ್ರವೇಶವಾಗುವುದಿಲ್ಲ. ಅಂದರೆ ಕ್ರೋಧದಿಂದ ಗುದ್ದಾಡಲಿ, ಬಾಧೆಯಿಂದ ಒದ್ದಾಡಲಿ, ಮೋದದಿಂದ ಮುದ್ದಾಡಲಿ, ಇವೆಲ್ಲವೂ ಕರ್ಣ ಧರ್ಮವಲ್ಲದೆ ಆತ್ಮನಾದ ನನ್ನ ಸ್ವರೂಪ ಧರ್ಮವಲ್ಲೆಂದು ತನ್ನ ಬುದ್ಧಿಯಲ್ಲಿ ನಿಜವಾಗಿಯೂ ನಿರ್ಧರಿಸಿರುತ್ತಾನೆ. ಅದಕ್ಕೆ ಬಹಳ ಸಿಟ್ಟು ಬಂದು ಯಾರ ಜೊತೆಯಲ್ಲಿ ಗುದ್ದಾಡ್ಲಿ, ಆ ಗುದ್ದಾಡುವ ಸಮಯದಲ್ಲಿ ಬಾಧೆಯಿಂದ ಅನೇಕ ನೋವಿನಿಂದ ಒದ್ದಾಡ್ಲಿ, ಬಹಳ ಪ್ರೇಮದಿಂದ ಯಾರೇ ಮುದ್ದಾಡ್ಲಿ, ಇವೆಲ್ಲವೂ ಕರ್ಣ ಧರ್ಮಗಳು. ಕಾಮ, ಕ್ರೋಧ, ಪ್ರೇಮ, ಮೋದ, ಪ್ರಮೋದ ಇವೆಲ್ಲ ಏನಂದ್ರೆ ಕರ್ಣ ಗುಣಗಳಂತ. ತತ್ವಗಳ ಗುಣಗಳಿವನ, ಅವು ನನ್ನ ಗುಣಗಳಲ್ಲ. ಕಾರಣ ಇವೆಲ್ಲವೂ ಕರ್ಣಗಳ ಧರ್ಮವಲ್ಲದೆ ಆತ್ಮನಾದ ನನ್ನ ಸ್ವರೂಪದ ಧರ್ಮ ಅಲ್ಲ ಅಂತ ತನ್ನ ಬುದ್ಧಿಯಲ್ಲಿ ನಿಜವಾಗಿಯೂ ನಿರ್ಣಯಿಸಿರುತ್ತಾನೆ. ಆದ್ದರಿಂದ ಆತನಲ್ಲಿ ವಿಪರೀತವಾದ ಬುದ್ಧಿಯು ತಲೆದೂರುವುದಿಲ್ಲ. ಆತನ ಮೇಲೆ ಬಹಳಷ್ಟು ಕ್ರೋಧಗಳಿರಲಿ, ಪ್ರಸಂಗ ಬಂದಾಗ ಅವರು ಗುದ್ದಾಡ್ಲಿ, ಅವ್ರ ಜೊತೆಗೆ ಅವರ ಕೊಟ್ಟಂತ ನೋವಿನಿಂದ ಒದ್ದಾಡಿದ್ರು ಕೂಡ
ಅವರ ಮೇಲೆ ಯಾವುದೇ ಕ್ರೋಧವನ್ನ ಆತ ತಾಳ್ಲಿಕ್ಕೆ ಹೋಗೋದಿಲ್ಲ. ತಾಳ್ಮೆಯಿಂದ ಇರೋ ಪ್ರಯತ್ನ ಮಾಡ್ತಾರೆ ವಿನಃ ತಾಳಲಾರೆ ಎಂದು ಎಂದೂ ಕೂಡ ವಿಪರೀತ ಬುದ್ಧಿಗೆ ಒಳಗಾಗೋದಿಲ್ಲ ಅಂತ. ಈ ರೀತಿ ಶ್ರೀಕೃಷ್ಣ ಗೀತೆಯಲ್ಲಿ ಕೊಟ್ಟ ಉದಾಹರಣೆಯನ್ನು ಹೇಳಿದ್ರಮ್ಮ. ಯಂ ಈ ನ ವ್ಯತಿಯಂತೇತೆ ಪುರುಷಂ ಪುರುಷರ್ಧ ಸಮಂ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ. ಎಲೈ ಅರ್ಜುನನೇ, ಅನಿತ್ಯಗಳಾದ ಸುಖ ದುಃಖಗಳಲ್ಲಿ ಸಮತ್ವ ಬುದ್ಧಿಯಿಂದ ಪ್ರವರ್ತಿಸಿ ಅವುಗಳಿಂದ ಲಿಪ್ತನಾದ ಧೀರನಿಗೆ ಪರಮ ಪುರುಷಾರ್ಥವಾದ ಮೋಕ್ಷವು ಸಿದ್ಧಿಸುತ್ತದೆ ಎಂದು ನೋಡಮ್ಮ. ಇವು ಸುಖ ದುಃಖ ಅನಿತ್ಯ ಅಂತ. ಯಾವಾಗ್ಲೂ ಸುಖ ಇರಂಗಿಲ್ಲ, ಯಾವಾಗ್ಲೂ ದುಃಖ ಇರಂಗಿಲ್ಲ. ಇವೆಲ್ಲವೂ ಅನಿತ್ಯ. ಯಾಕಂದ್ರೆ ಮನೋ ಧರ್ಮಗಳಂತ. ಇವುಗಳಲ್ಲಿ ಸುಖ ದುಃಖಗಳೇ ಸಮತ್ವ ಬುದ್ಧಿಯಿಂದ ಪ್ರವರ್ತನ ಆಗ್ಬೇಕು. ನಾವು ಸಮತ್ವ ಬುದ್ಧಿಯಿಂದ ಪ್ರವೇಶಿಸುವಾಗ ಅವುಗಳಲ್ಲಿ ಕೂಡಿಕೊಳ್ಳದೆ ನಿರ್ಲಿಪ್ತನಾಗಿ, ಅದ್ರಲ್ಲಿ ಲುಪ್ತನಾಗೋದಂದ್ರೆ ಸುಖದಲ್ಲೇ ಒಮ್ಮೆ ಕೂಡೋದು, ದುಃಖದಲ್ಲೇ ಒಮ್ಮೆ ಕೂಡೋದು, ಇದು ಲುಪ್ತ ಅಂತ. ನಿರ್ಲಿಪ್ತ ಅಂದ್ರೆ ಕೂಡದೇ ಇರ್ಬೋದು. ಬುದ್ಧಿ ಆದ್ರೆ ಕೂಡಬಾರ್ದಂತಾರ ಮಹಾತ್ಮ. ಈ ರೀತಿ ಇರುವಂತವನಿಗೆ ಧೀರನಿಗೆ, ಆ ಧೀರನಾದಂತವನೇ ಪರಮ ಪುರುಷಾರ್ಥವಾದ ಮೋಕ್ಷವು ಸಿದ್ಧಿಸುತ್ತದೆ ಎಂದು ಹೇಳಿರುತ್ತಾನೆ. ಆದ್ದರಿಂದ ಪ್ರಾರಬ್ಧ ಕರ್ಮ ವಿಚಿತ್ರತೆಯಿಂದ ಸುಖ ಇರಲಿ ದುಃಖ ಇರಲಿ, ಸುಖ ದುಃಖ ದ್ವಂದ್ವಗಳು ತಟಸ್ಥವಾದರೂ ಬ್ರಹ್ಮವರ್ತನ ಬುದ್ಧಿಯಲ್ಲಿ ಅವು ಪ್ರವೇಶ ಮಾಡಂಗಿಲ್ಲ. ಕಲ್ಲಿನಲ್ಲಿ ಚೂರಿ ಪ್ರವೇಶ ಮಾಡಲಾರ್ದಂಗ ಆತ್ಮಜ್ಞಾನಲ್ಲಿ ಪ್ರಾರಬ್ಧ ಪ್ರವೇಶ ಮಾಡಂಗಿಲ್ಲ. ಪ್ರವೇಶ ಮಾಡಂಗಿಲ್ಲ. ಅವೆಲ್ಲ ಹಲ್ಲು ಕಿತ್ತದ ಹಾವಿನಂತ ಆಗಿರ್ತಾವ. ಅದನ್ನೇ 5 ಭೂತಗಳು ಒಂದರೊಳಗೆ ಎರಡಾಗಿ ಭೇದಿಸುತ್ತ ಮತ್ತ ಅದರಳು ಒಂದರಳು 4 ಭೇದಿಸುತ್ತ ಅವುಗಳ ಮಿಳಿತವಾಗುತ್ತ ಪಂಚವಿಂಶ ತತ್ವದ. ಪಂಚ ಅಂದ್ರೆ 5, ವಿಂಶ ಅಂದ್ರೆ 20. ಈ 25 ತತ್ವದೇ ಹುಟ್ಟಿದ ಈ ದೇಹದ ಆಕಾರದ ಅವಯವಗಳು ನೀತಿಗಿಡಿದು ಸಾಂಖ್ಯಾಖ್ಯ ಯೋಗ ಇದಕಂ ಸಾಕ್ಷಿಯಾದವನು ನಾನೆಂಬವನವೇ ತಾರಕ ಯೋಗ, ಅದು ಲಯಿಸಲು ಅದೇ ಅಮನಸ್ಕ ಯೋಗ ಅಂತ ಇಲ್ಲಿ ಹೇಳ್ತಾ ಬಂದ್ರು ನೋಡಮ್ಮ. ಇದ್ದ ಕೇಳಿದ ಮೇಲೆ ಮತ್ತ ಏನು ಪ್ರಶ್ನೆಗಳನ್ನ ಮಾಡ್ತಾರ, ಏನು ಸಂಶಯ ಬರ್ತಾವ, ಆ ಸಂಶಯವನ್ನ ಕಳೆಯಲಿಕ್ಕೆ ಮಹಾತ್ಮರು ಯಾವ ರೀತಿ ಉಪದೇಶವನ್ನ ಮಾಡಬಹುದು ಅಂತಕ್ಕಂತ ವಿಚಾರದಿಂದ ಇಲ್ಲಿಗೆ ಇದನ್ನ ಮಂಗಲ ಹೇಳನಮ್ಮ. ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ. ಇದು ಕ್ಲಿಯರ್ ಆಯ್ತಲ್ಲಮ್ಮ? ಕ್ಲಿಯರ್ ಆಯ್ತು. ಎಲ್ಲಾ ಯೋಗಗಳು ಬಂದು ಎಲ್ಲಾ ಬಂದು ಇವೇ ರಾಜಯೋಗ ಅಂದ್ಮೇಲೆ ಎಲ್ಲಾ ಯೋಗಗಳು ಇದ್ರ ಒಳಗೆ ಅಡಿರ್ತಾವ ಅಂತ ಅರ್ಥ ಮಾಡೋದು. ಇದು ಅರ್ಥ ಆಗಿದ್ದಿಲ್ರಿ ನಂಗೆ, ಇವತ್ತು ಕ್ಲಿಯರ್ ಆಯ್ತು ಇದೆಲ್ಲ. ಅಲ್ಲ ಸರ್, ಇವೆಲ್ಲ ಬಂತು ನೋಡ್ರಿ ಈಗ. ಹೌದೌದೌದೌದು ಕೇಳಿದ್ವಿ, ಮತ್ತೆ ಕರೆಕ್ಟ್ ಆಗಿ ಅದು ಕ್ಲಿಯರ್ ಆಯ್ತು, ಇವಾಗ ಆಯ್ತು. ಇಲ್ಲ, ಅದು ಆ ಸಮಯ ಬರ್ತಾವ್ರಿ, ನಮಗ ಇರ್ಬೇಕಷ್ಟೇ, ತಾನಾಗಿ ಬರ್ತಾವೆಲ್ಲ.
ಕರೆಕ್ಟ್. ಅವರವರ ಮನಸ್ಸಿನಲ್ಲಿ ಏನ್ ಸಂಶಯ ಅವ ಎಲ್ಲ ಬರ್ತಾವ್ರಿ ಉತ್ತರ. ಕರೆಕ್ಟ್. ಆಯ್ತು ನಮಸ್ಕಾರ. ನಮಸ್ಕಾರ. ನಮಸ್ಕಾರ.